ಬಂಡಿ ಚಿನ್ನದ ಅದಿರು. ಹಿಂಗಿತು ಹಸಿವು ನೀರಡಿಕೆ, ತಾಳೆ ಗರಿ ಗರಿಯೊಡೆದು ಮರವೇರಿ ಬೆಳಕ ನೆಚ್ಚರಿಸಿದವು. ನಡುವೆ ಮೂಡಿತು ಶರಣರ ಅನುಭಾವ ಮಂಟಪದ ಮಾಣಿಕ್ಯ ದೀಪ್ತಿ. ನಡೆನುಡಿಯ ಜ್ಯೋತಿರ್ಲಿಂಗ ತನ್ನರಿವೇ ಗುರು ಎಂಬ ವಚನ ಕೊಟ್ಟಿರಿ, ನಿಮಗೋ ಶೂನ್ಯ ಸಂಪಾದನೆ. ರುಮಾಲದ ಕಟ್ಟು ಬಿಚ್ಚಿಲ್ಲ, ತೆಗೆದಿಲ್ಲ ಇಟ್ಟ ಕನ್ನಡಕ, ಉಡುಗಿಲ್ಲ ಉಟ್ಟ ಧೋತರ ಮಡಿಯು, ಮೆಲುದನಿ ಮಾತು ಭಕುತಿ ಬಳ್ಳಿಗೆ ಬಿಟ್ಟ ಕುಡಿಯು. ಗೋಳ ಗುಮ್ಮಟ ತಾನೇ ತಲೆಬಾಗಿಸಿತು ನಿಮಗೆ, ಯಾವುದೋ ಅಮೃತಗಳಿಗೆ ನಿಮ್ಮ ದೃಷ್ಟಿಗೆ ಬಿದ್ದು ಹೂತಿಟ್ಟ ಹೊನ್ನಗಣಿ. ಸನ್ಮಾನ್ಯ ವಚನ ಪಿತಾಮಹ ಡಾಕ್ಟರ್ ಫಾಗು ಹಳಕಟ್ಟಿಯವರನ್ನು ಸನ್ಮಾನ್ಯ ಕವಿ ವರ್ಯರಾದ ಚನ್ನವೀರ ಕಣಿವೆಯವರು ವರ್ಣಿಸಿರುವ ಆ ಕವನದ ಸಾಲುಗಳನ್ನು ತಮ್ಮ ಮುಂದೆ ಇಡುತ್ತಾ, ವಚನ ಪಿತಾಮಹ, ಕರ್ನಾಟಕ ಮ್ಯಾಕ್ಸ್ ಮುಲ್ಲರ್ ವಚನ ಗುಮ್ಮಟ ಸಚೇತನ ವಿಶ್ವವಿದ್ಯಾಲಯ, ಸತ್ಯ ಶರಣ, ಯುಗ ಪುರುಷ, ವಚನ ವಾಂಗ್ಮಯ ತಪಸ್ವಿ ಮುಂತಾದ ಅನೇಕ ಅಭಿನಾಮಗಳಿಂದ ಗೌರವಕ್ಕೆ ಪಾತ್ರರಾಗಿದ್ದವರು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಶಂಕರ್ ಬಿದ್ರಿ ಫೌಂಡೇಶನ್ ಇವರೆಲ್ಲರ ಸಹಯೋಗದಲ್ಲಿ ಇಂದು ನಾವೆಲ್ಲ ಡಾಕ್ಟರ್ ಫಗು ಹಳಕಟ್ಟಿಯವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಅಡಿದವರಿಗೆ ಒಡಮೊಟ್ಟು, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅತ್ಯಂತ ಅಪರೂಪದ ವ್ಯಕ್ತಿ ಗಾಂಧೀಜಿಯವರನ್ನು ಭಾಷಣಕ್ಕಿಂತ ಹೆಚ್ಚು ಬದುಕಿನಲ್ಲಿ ಅಳವಡಿಸಿಕೊಂಡು ಆದರ್ಶ ಜೀವನ ಮಾಡ್ತಕ್ಕಂಥ ನಾಡೋಜ ಡಾಕ್ಟರ್ ಓಡೆ ಪಿ ಕೃಷ್ಣರವರೇ,